ಆತ್ಮೀಯ ಗೆಳೆಯರೇ, ನೀವೆಲ್ಲ ತುದಿಗಾಲಿನಲ್ಲಿ ನಿಂತು ಕಾಯ್ತಾ ಇರೋ ದ ಡೇರಿಂಗ್ ಡ್ಯಾಶಿಂಗ್ ಬಿಗ್ ಮ್ಯಾಚ್ ಇನ್ನು ಸ್ವಲ್ಪ ಹೊತ್ತಿಗೆ ಶುರು ಆಗ್ತಾ ಇದೆ. ವಿವೇಕಾನಂದ ಕಾಲೇಜ್ಗೂ ವಿದ್ಯಾವಿನಾಯಕ ಕಾಲೇಜ್ಗೂ ನಡೆಯೋ ಈ ಮ್ಯಾಚು ಎರಡೂ ಕಾಲೇಜ್ ಮಧ್ಯೆ ನಡೀತಿರೋ ಪ್ರತಿಷ್ಠೆಯ ಯುದ್ಧ ಅಂತಲೇ ಎಲ್ಲರೂ ಭಾವಿಸ್ತಿದ್ದಾರೆ. ಇನ್ನು ಸ್ವಲ್ಪ ಹೊತ್ತಿಗೆ ಶುರು ಆಗ್ತಾ ಇದೆ ವಿವೇಕಾನಂದ ಕಾಲೇಜ್ ವರ್ಸಸ್ ವಿದ್ಯಾವಿನಾಯಕ ಕಾಲೇಜ್. ನಾವಂತೂ ಒಂದು ಅದ್ಭುತ ಮ್ಯಾಚ್ ನೋಡ್ತೀವಿ ಅನ್ನೋದ್ರಲ್ಲಿ ಅನುಮಾನನೇ ಇಲ್ಲ. ದಯವಿಟ್ಟು ಎಲ್ಲರೂ ಶಾಂತ ರೀತಿಯಿಂದ ಈ ಮ್ಯಾಚ್ ನಡೆಸ್ಕೊಡ್ಬೇಕು ಅಂತ ನಮ್ಮ ಕಳಕಳಿಯ ಮನವಿ. ಹಲೋ ಮೇಘ, ವಾಟ್ ಬರ್ತಾ ಇದೆಯಾ? ನಿಮ್ ತಂದೆ ಆಡೋದಕ್ಕೆ ಪರ್ಮಿಷನ್ ಕೊಟ್ರಾ? ಸಂತೋಷ ಮೇಘ, ತುಂಬಾನೇ ಸಂತೋಷ. ನೀನು ಹೇಗಾದ್ರೂ ಮಾಡಿ ಬಂದೇ ಬರ್ತೀಯ ಅನ್ನೋ ಕಾನ್ಫಿಡೆನ್ಸ್ ನನಗೆ ತುಂಬಾ ಇತ್ತು. ಅದಕ್ಕೆ ನಾನು ಇನ್ನು ರಿಪ್ಲೇಸ್ಮೆಂಟ್ ಪ್ಲೇಯರ್ ಹೆಸರನ್ನ ಅನೌನ್ಸ್ ಮಾಡಿರ್ಲಿಲ್ಲ. ಥ್ಯಾಂಕ್ಸ್ ಮೇಘ, ತುಂಬಾನೇ ಥ್ಯಾಂಕ್ಸ್. ಶೋರ್ ಮೇಘ, ಬೇಗ ಬಾ, ಕಾಯ್ತಾ ಇರ್ತೀವಿ. ಫ್ರೆಂಡ್ಸ್, ನಮ್ಮ ಮೇಘ ಆಡಕ್ ಬರ್ತಾ ಇದ್ದಾಳೆ. ಗುಡ್ ಈವ್ನಿಂಗ್ ರಾಜು. ಗುಡ್ ಈವ್ನಿಂಗ್ ಸರ್. ಹೇಗಿದೆ ಮ್ಯಾಚ್ ಪ್ರಿಪರೇಷನ್ಸು? ತುಂಬಾ ಚೆನ್ನಾಗಿದೆ ಸರ್, ಥ್ಯಾಂಕ್ ಯು. ಗುಡ್. ನಿಮ್ಮ ಮೇಲೆ ನನಗೆ ತುಂಬಾನೇ ಭರವಸೆ ಇದೆ. ಈ ಸಲ ಚಾಂಪಿಯನ್ ಆಗೋದು ಮಾತ್ರ ನಮ್ಮ ಕಾಲೇಜ್ ಹುಡುಗಿನೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಅದು ಸರಿ, ಮೇಘ ಇಲ್ಲಿ? ಮೇಘನ್ ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಸರ್, ಬಟ್ ಶೀಸ್ ಆನ್ ದ ವೇ, ಬರ್ತಾ ಇದ್ದಾಳೆ. ಮ್ಯಾಚ್ ಟೈಮಿಗೆ ಕರೆಕ್ಟಾಗಿ ಬಂದ್ಬಿಡ್ತಾಳೆ ಸರ್. ಓಕೆ, ಆಮೇಲೆ ನಿನಗೆ ಸಿಗ್ತೀನಿ. ಶೋರ್ ಸರ್. ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಸುಮತಿ, ಸುಮತಿ. ಅಣ್ಣ, ಕುಡಿಯೋದಕ್ಕೆ ನೀರು ತಂದ್ಕೊಡ್ಲಾ? ಬೇಡಮ್ಮ, ಸುಮತಿ ಕೊಡ್ತಾಳೆ. ಸುಮತಿ. ಅತ್ತಿಗೆ ಮನೇಲಿಲ್ಲ ಅಣ್ಣ. ಮನೇಲಿಲ್ಲ ಅಂದ್ರೆ ಎಲ್ಲಿ ಹೋದ್ಲು? ಮೇಘನ್ನ ಬ್ಯಾಡ್ಮಿಂಟನ್ ಆಡ್ಸೋದಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಎಲ್ಲಿ ಹೋಗ್ತಿದ್ದೀರಾ ಅಂತ ನಾನು ಕೇಳಿದ್ದಕ್ಕೆ ಆಂಜನೇಯನ ದೇವಸ್ಥಾನದ ಪಕ್ಕ ಕಬಡ್ಡಿ ಮ್ಯಾಚ್ ನಡೀತಾ ಇದೆ, ನೋಡಕ್ ಹೋಗ್ತಿದ್ದೀವಿ ಅಂತ ಹೇಳಿದ್ರು. ನೀನು ಅಷ್ಟು ಹೇಳಿದ್ರು ಮತ್ತೆ ಅವರು ಮ್ಯಾಚ್ ಆಡ್ಸೋದಕ್ಕೆ ಕರ್ಕೊಂಡು ಹೋಗ್ತಾರೆ ಅಂದ್ರೆ ನಿನ್ನ ಮಾತಿಗೆ ಕೌಡೆ ಕಾಸಿನಷ್ಟು ಬೆಲೆ ಇಲ್ಲ ಅಣ್ಣ. ನಿನ್ನ ಮಾತಿಗಿಂತ ಆ ಮ್ಯಾಚೇ ದೊಡ್ಡದಾಗೋಯ್ತು ಅವರಿಗೆ. ಮೇಘ, ಹೋಗಿ ಬಟ್ಟೆ ಬದಲಾಯಿಸ್ಕೊಂಬಮ್ಮ. ಇವತ್ತು ಆಟದಲ್ಲಿ ನೀನು ಗೆಲ್ಲೇಬೇಕು. ದೇವ್ರೆ, ಇವತ್ತು ನೀನೇ ಮೇಘನ್ ಕಾಪಾಡ್ಬೇಕಪ್ಪ. ತಾಯಿ ದೇವರು ನೀವು, ನಿಮ್ಮ ದಯೆ ಅವಳ ಮೇಲಿದ್ರೆ ಯಾರು ತಡೆಯಕ್ಕಾಗಲ್ಲ ಅವಳನ್ನ. ಅದು ಖಂಡಿತ ಸಾಧ್ಯ ಇಲ್ಲ.
ನಿನಗೆ ಇಷ್ಟ ಬಂದ ಹಾಗೆ ತೀರ್ಮಾನಗಳನ್ನ ತಗೊಳ್ಳೋದಕ್ಕೆ ನಾನಿನ್ನೂ ಸತ್ತಿಲ್ಲ ಸುಮತಿ. ರೀ ದಯವಿಟ್ಟು ನನ್ನ ಮಾತು ಕೇಳಿ. ನೀನು ನನ್ನ ಮಾತನ್ನು ಕೇಳಲ್ಲ ಅಂದಮೇಲೆ ನಾನು ಯಾಕೆ ನಿನ್ನ ಮಾತನ್ನು ಕೇಳಬೇಕು? ಎಷ್ಟು ಧೈರ್ಯ ಇರಬೇಕು ಸುಮತಿ ನಿನಗೆ. ಮೇಘ ಬ್ಯಾಡ್ಮಿಂಟನ್ ಆಡೋದು ಬೇಡ ಅಂತ 1000 ಸಲ ಹೇಳಿದ್ರು ಆಟ ಆಡೋದಕ್ಕೆ ಅವಳನ್ನು ಕರ್ಕೊಂಡು ಬಂದಿದೆಯಲ್ಲ, ನನ್ನ ಮಾತಿಗೆ ಏನು ಬೆಲೆ ಇಲ್ವಾ? ಅಮ್ಮ, ನಾನು ಆಟ ಆಡೋದಕ್ಕೆ ಅಪ್ಪ ಒಪ್ಕೊಂಡ್ರು ಅಂತ ನೀನ್ ಹೇಳಿದ್ ಸುಳ್ಳ ಅಮ್ಮ? ಏನ? ನೀನು ಆಟ ಆಡೋದಕ್ಕೆ ನಾನು ಒಪ್ಕೊಂಡಂತ? ನಿನ್ನ ಹಠ ಸಾಧಿಸ್ಕೊಳ್ಳೋದಕ್ಕೆ ಮಕ್ಕಳ ಹತ್ರನೂ ಸುಳ್ಳು ಹೇಳೋದಕ್ಕೆ ಪ್ರಾರಂಭ ಮಾಡಿಬಿಟ್ಯಾ? ಸತ್ಯಕ್ಕೆ ಇನ್ನೊಂದು ಹೆಸರು ಅಂದ್ರೆ ಅದು ನಮ್ಮಮ್ಮ ಅಂತ ಇಷ್ಟು ದಿನ ಅಂದ್ಕೊಂಡಿದ್ದೆ. ಅದಕ್ಕೆ ಅಪ್ಪ ಒಪ್ಕೊಂಡ್ರು ಅಂದ ತಕ್ಷಣ ಇಷ್ಟು ದಿನ ವಿರೋಧ ಮಾಡಿದವರು ಕೊನೆ ಕ್ಷಣದಲ್ಲಿ ಹೇಗೆ ಒಪ್ಕೊಂಡ್ರು ಅನ್ನೋದನ್ನು ಯೋಚನೆ ಮಾಡ್ದಲೇ ಓಡ್ ಬಂದೆ. ನಂಬಿಕೆ ಸುಳ್ಳಾಗಿ ಹೋಯ್ತಲ್ಲ ಅಮ್ಮ. ಮೇಘ, ದೊಡ್ಡಮ್ಮ ಇಷ್ಟೆಲ್ಲ ಮಾಡಿದ್ದು ನಿನ್ನ ಒಳ್ಳೇದಕ್ಕೆ. ಒಳ್ಳೆ ಪಾಠಗಳನ್ನ ನನ್ನ ಮಗಳು ಯಾರಿಂದನೂ ಕಲಿಯೋದು ಬೇಕಾಗಿಲ್ಲ. ಮಾವ ಪ್ಲೀಸ್ ಇವತ್ತೊಂದಿನ ಅವಳನ್ನು ಬಿಟ್ಬಿಡಿ. ಮೇಘ, ಹೋಗು ಬಟ್ಟೆ ಬದಲಾಯಿಸ್ಕೊಂಡು ಬಾ. ಕಾವ್ಯ, ಚೆನ್ನಾಗಿ ಆಡ್ಬೇಕು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್.
ಮೇಘ ಮೇಘ ನಿಂತ್ಕೋ ನಿಂತ್ಕೋ ಮೇಘ ಮೇಘ ನಿಂತ್ಕೋ ಮೇಘ ರೀ ಅವಳು ಯಾವ ಪಾಪ ಮಾಡಿದಾಳೆ ಅಂತ ಅವಳಿಗೆ ಈ ಶಿಕ್ಷೆ? ಬ್ಯಾಡ್ಮಿಂಟನ್ ಅನ್ನೋದು ಅವಳ ಕನಸು. ಅದನ್ನ ನಿಮ್ಮ ಮಡಿವಂತಿಕೆಗೆ ಯಾಕೆ ಬಲಿ ಕೊಡ್ತಾ ಇದ್ದೀರಾ? ಅವಳ ಕನಸು ಕನಸಾಗೆ ಉಳಿಬಾರ್ದು ಅನ್ನೋದಕ್ಕೋಸ್ಕರ ನಾನು ಅವಳಿಗೆ ಸುಳ್ಳು ಹೇಳಿ ಇಲ್ಲಿ ಕರ್ಕೊಂಡ್ಬಂದೆ. ಒಬ್ಬ ತಾಯಿಯಾಗಿ ತನ್ನ ಮಗಳು ಬಯಸಿದ್ದನ್ನ ಅವಳಿಗೆ ಕೊಡ್ಸೋದು ನನ್ನ ಕರ್ತವ್ಯ. ಅದು ಬರೀ ಸುಳ್ಳು ಹೇಳೋದ್ರಿಂದನೇ ಸಿಗುತ್ತೆ ಅನ್ನೋದಾದ್ರೆ ನಾನು 1000 ಸುಳ್ಳು ಹೇಳೋದಕ್ಕೂ ತಯಾರು. ಮಾತೆತ್ತಿದ್ರೆ ಇದು ಸಭ್ಯರಾಡೋ ಆಟ ಅಲ್ಲ, ಸಭ್ಯರಾಡೋ ಆಟ ಅಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ನಿಜವಾಗ್ಲೂ ಇದು ಸಭ್ಯರಾಡೋ ಆಟ ಅಲ್ದಿದ್ರೆ ಎಲ್ಲ ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ಇದನ್ನ ಯಾಕೆ ಕಲಿಸ್ತಾ ಇದ್ರು, ಯಾಕೆ ಆಡಿಸ್ತಾ ಇದ್ರು? ಅವ್ರು ಯಾರಿಗೂ ಗೊತ್ತಿಲ್ಲದಿರೋ ಸಭ್ಯತೆ ನಿಮ್ಮ ಒಬ್ರಿಗೆ ಮಾತ್ರ ಗೊತ್ತಿದ್ಯಾ? ಯಾಕ್ರಿ ನಿಮ್ಮ ಮನ್ಸಿಗೆ ಭಾವನೆನ ಅವಳ ಮೇಲೆ ಹೇರ್ತೀರಾ? ಬಿಟ್ಬಿಡಿ ಅವಳನ್ನ ಸ್ವತಂತ್ರವಾಗಿ. ಅವಳು ಇಷ್ಟಪಟ್ಟಿದ್ದನ್ನ ಅವಳು ದಕ್ಕಿಸ್ಕೊಳ್ಳಿ. ಮುಗೀತಾ ನಿನ್ನ ಭಾಷಣ? ಈಗ ನಾವಿನ್ ಹೊರಡೋಣ ಮಗಳೇ. ಮೇಘ ಮೇಘ ಇವತ್ತೊಂದು ದಿವಸ ನೀನು ಎಲ್ಲರನ್ನೂ ಮರ್ತು ಬಿಡು. ಅದೇನಾಗುತ್ತೋ ನಾನು ನೋಡ್ಕೋತೀನಿ. ನಿನ್ನ ಮನಸ್ಸಿನಲ್ಲಿ ಬರೀ ಆಟ ಒಂದೇ ಇರಬೇಕು. ಇವತ್ತು ನೀನು ಆಟ ಆಡಲೇಬೇಕು ಮೇಘ, ಆಟ ಆಡಲೇಬೇಕು. ನಾನು ಅಪ್ಪನ ಮಾತನ್ನ ಮೀರಲ್ಲ, ಆಟ ಆಡಲ್ಲ. ರಾಜೀವ್, ನಿಮ್ಮ ಪ್ಲೇಯರ್ ಎಲ್ಲಿ? ಇನ್ನೂ ಬಂದಿಲ್ಲ? ಜಸ್ಟ್ 2 minutes ಬಂದ್ಬಿಡ್ತಾರೆ. ಬೇಗ ಕರೆಸಿ, ಮ್ಯಾಚ್ ಶುರು ಮಾಡೋ ಟೈಮ್ ಆಯಿತು. ಶೋರ್ ಸರ್. ಅಂಜಲಿ, ಹೋಗಿ ಮೇಘನ್ ಕರ್ಕೊಂಬ. ಸರಿ ಸರ್, ಓಕೆ. ದಯವಿಟ್ಟು ನಿಮಗೆ ಕೈ ಮುಗಿದು ಕೇಳ್ಕೊತೀನಿ, ಇವತ್ತು ಒಂದು ದಿವಸ ಅವಳಿಗೆ ಆಟ ಆಡೋದಕ್ಕೆ ಅವಕಾಶ ಮಾಡಿಕೊಡಿ. ನಾನು ಆಡೋದು ಬೇಡ ಅಂತ ಇದ್ದೀನಿ, ನೀನು ಆಡಲೇಬೇಕು ಅಂತ ಇದ್ದೀನಿ. ನಿನ್ನ ಹಠಕ್ಕೆ ಇದು ಮೇಘನ ಕನಸು ಆಸೆ ಅಂತ ಹೆಸರು ಕೊಡಕ್ಕೆ ಹೋಗ್ಬಿಡ. ಅವಳು ಆಟ ಆಡಲ್ಲ, ನಿನ್ನ ಹಠ ಗೆಲ್ಲೋದಕ್ಕೆ ನಾನು ಬಿಡೋದಿಲ್ಲ. ಹಠನ? ನಾನು ಹಠ ಮಾಡ್ತಾ ಇದ್ದೀನ? ಮದುವೆ ಆದ ದಿವಸದಿಂದ ಇವತ್ತಿನವರೆಗೂ ಎಲ್ಲ ನಿಮ್ಮ ಯೋಚನೆಗಳನ್ನ, ನಿರ್ಧಾರಗಳನ್ನ ಪ್ರಶ್ನೆ ಮಾಡದೆ ಒಪ್ಕೊಂಡು ಬಂದಿದ್ದೀನಿ. ಯಾವತ್ತಾದ್ರೂ ನಾನು ಯಾಕೆ ಹೀಗೆ, ಯಾಕೆ ಈ ರೀತಿ ಮಾಡಿದ್ದೀರಾ ಅಂತ ಕೇಳಿದ್ದೀನಾ? ಯಾಕೆ ಕೇಳಿಲ್ಲ ಹೇಳಿ? ನಿಮ್ಮ ಮೇಲಿರೋ ಅಭಿಮಾನಕ್ಕೋಸ್ಕರ, ಗೌರವಕ್ಕೋಸ್ಕರ. ಅಂಥ ನಾನು ಇವತ್ತು ನಿಮ್ಮ ಮುಂದೆ ನಿಂತು ಇಷ್ಟೆಲ್ಲ ಬೇಡ್ಕೋತಾ ಇದ್ದೀನಿ ಅಂದ್ರೆ ಯಾಕೆ ಇದ್ರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇಲ್ಲ?
ಮೇಘ ಇನ್ನು ಏನೇ ಮಾಡ್ತಾ ಇದ್ಯಾ? ಟೈಮ್ ಆಯ್ತು, ಬೇಗ ಬಾ ಹೋಗೋಣ. ಎಲ್ರೂ ಕಾಯ್ತಾ ಇದಾರಲ್ಲ ನಿನ್ಗೆ. ರಾಜೀವ್ ಸರ್ ತಕ್ಷಣ ಕರ್ಕೊಬರಕ್ಕೆ ಹೇಳಿದ್ರು. ಬಾ ಮೇಘ ಹೋಗೋಣ. ನನ್ನ ಮಗಳು ಎಲ್ಗೂ ಬರೋದಿಲ್ಲ, ಹಾಗಂತ ರಾಜೀವ್ಗೆ ಹೇಳ. ಹೋಗಮ್ಮ. ಮೇಘ, ಹೇಳಿ ಮೀನಾಕ್ಷಿ. ಏನು, ತ್ರಿಪುರ ಸುಂದರಿಯವರು ಮನೆಗೆ ಬರ್ತಿದ್ದಾರಾ? ಸರ್ ಮೇಘ ಅವರಪ್ಪ ಕಳ್ಸಲ್ಲ ಅಂತ ಹೇಳಿದ್ರು. ಅವಳನ್ನ ಸ್ಟ್ರಿಕ್ಟ್ ಆಗಿ ಬೈದಿ ಅಲ್ಲೇ ಕೂರಿಸಿದ್ದಾರೆ ಸರ್. ಎಕ್ಸ್ಕ್ಯೂಸ್ ಮಿ ಸರ್. ಹೇಳಿ ರಾಜೀವ್. ನಾನೊಂದು 2 ನಿಮಿಷ ಇಲ್ಲೇ ಬರ್ತೀನಿ. ಬೇಗ ಹೋಗಿ ಬನ್ನಿ. ಥ್ಯಾಂಕ್ ಯು. ಬೇಗ ಮ್ಯಾಚ್ ಸ್ಟಾರ್ಟ್ ಆಗಿದೆ. ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಾ ಇದೆಯಾ? ಬಾ ಹೋಗೋಣ. ನಾನು ಇನ್ನೂ ಎಷ್ಟು ಜನಕ್ಕೆ ಉತ್ತರ ಹೇಳಬೇಕು? ಕೋಚು, ನನ್ನ ಮಗಳು ಆಟ ಆಡೋದಕ್ಕೆ ಬರೋದಿಲ್ಲ, ಸುಮ್ಮನೆ ಬಲವಂತ ಮಾಡಬೇಡಿ. ಸರ್ ಅಲ್ಲಿ ಮ್ಯಾಚ್ ಸ್ಟಾರ್ಟ್ ಆಗಿದೆ ಸರ್. ಮೇಘ ಬಂದು ಆಡಲಿಲ್ಲ ಅಂದರೆ ನಮ್ಮ ಕಾಲೇಜ್ಗೆ ವಿಪರೀತ ಅವಮಾನ ಆಗುತ್ತೆ ಸರ್. ಎದುರುಗಡೆ ಇರೋ ಪ್ಲೇಯರ್ನ ವಿನ್ನರ್ ಅಂತ ಡಿಕ್ಲೇರ್ ಮಾಡ್ತಾರೆ ಸರ್. ದಯವಿಟ್ಟು ನಿಮ್ಮ ಸಮಸ್ಯೆ ಏನೇ ಇದ್ರೂ ಆಮೇಲೆ ಬಗೆಹರಿಸ್ಕೊಳ್ಳೋಣ ಸರ್. ನಮ್ಮ ಮನೆಯಲ್ಲಿ ಸಮಸ್ಯೆ ಅಂತ ಪ್ರಾರಂಭ ಆಗಿದ್ದೆ ನಿಮ್ಮಿಂದ. ನಿಮ್ಮ ಜೊತೆ ಸಮಸ್ಯೆ ಬಗೆಹರಿಸೋದಕ್ಕೆ ನಾನು ಕೂತ್ಕೊಂಡು ಮಾತಾಡಬೇಕಾ? ಸರ್ ದಯವಿಟ್ಟು, ನಾನು ಈ ಕಾಲೇಜ್ಗೊಬ್ಬ ಡಿಗ್ನಿಫೈಡ್ ಕೋಚ್. ನನಗೆ ಅಂತಲೇ ಒಂದು ಡಿಗ್ನಿಟಿ ಇದೆ ಸರ್. ಮೇಘ ಬಂದು ಆಡಲಿಲ್ಲ ಅಂದರೆ, ಮ್ಯಾಚ್ ನಿಂತೋದ್ರೆ ನನಗೆ ಕೆಟ್ಟ ಹೆಸರು ಬರುತ್ತೆ ಸರ್. ನನ್ನ ಭವಿಷ್ಯದ ಪ್ರಶ್ನೆ ಸರ್. ನನ್ನ ಮಾನ ಹೋಗುತ್ತೆ ಸರ್. ಸರ್ ದಯವಿಟ್ಟು ನಿಮಗೆ ಕೈ ಜೋಡಿಸಿ ಕೇಳ್ಕೊತೀನಿ, ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಮೇಘನ್ ಕಳಿಸ್ಕೊಡಿ ಸರ್. ನನ್ನ ಮಾತನ್ನು ಮೀರಿ ನನ್ನ ಮಗಳು ಆಟ ಆಡ್ತಾಳೆ ಅಂದರೆ ಧಾರಾಳವಾಗಿ ಕರ್ಕೊಂಡು ಹೋಗಿ. ಮೇಘ ನಡಿಯಮ್ಮ ಹೋಗೋಣ. ಕ್ಷಮಿಸಿ ಸರ್, ನಾನು ಆಟ ಆಡಲ್ಲ. ಮೇಘ, ಅಲ್ಲಿನ ಪರಿಸ್ಥಿತಿ ನಿನಗೆ ಅರ್ಥ ಆಗ್ತಾ ಇದೆಯೋ ಇಲ್ವೋ? ನೀನು ಆಟ ಆಡಿದ್ರೆ ನಿಮ್ಮ ತಂದೆಗೊಬ್ಬರಿಗೆ ಬೇಜಾರಾಗೋದು, ಆಡ್ಲಿಲ್ಲ ಅಂದ್ರೆ ಇಡೀ ಕಾಲೇಜ್ಗೆ ಬೇಜಾರಾಗುತ್ತೆ. ಒಬ್ಬ ವ್ಯಕ್ತಿ ಭಾವನೆ ದೊಡ್ಡದು, ಸಾವಿರಾರು ಜನದ ಭಾವನೆಗಳು ದೊಡ್ಡದು. ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ ಮೇಘ? ದಯವಿಟ್ಟು ಅರ್ಥ ಮಾಡ್ಕೋ, ಬಾ ಆಟ ಆಡಕ್ಕೆ. ಸಾರಿ ಸರ್, ನನಗೆ ನನ್ನ ತಂದೆನೇ ದೊಡ್ಡವರು. ಪ್ರಪಂಚ ನನ್ನ ಬಗ್ಗೆ ಏನು ಯೋಚನೆ ಮಾಡುತ್ತೆ ಅನ್ನೋದಕ್ಕಿಂತ ನನ್ನ ತಂದೆ ನನ್ನ ಬಗ್ಗೆ ಏನು ಅನ್ಕೋತಾರೆ ಅನ್ನೋದೇ ನನಗೆ ಮುಖ್ಯ. ಯಾವಾಗಲೇ ನೀನು ನಿನ್ನ ತಂದೆನ ನೋಡಿದ್ದು? ಅವ್ರು ನಿನ್ನ ತಂದೆ ಅಂತ ಯಾವಾಗಲೇ ನಿನಗೆ ಗೊತ್ತಾಗಿದ್ದು? ನಾನು ನಿನಗೆ ಇವರು ನಿನ್ನ ತಂದೆ ಅಂತ ಹೇಳ್ಕೊಟ್ಟಾಗ ತಾನೆ.
ಅಂಥದ್ರಲ್ಲಿ ಹೇಳಿದ ನನಗೆ ಬೆಲೆ ಇಲ್ವಾ? ನನಗಿಂತ ಹೆಚ್ಚಾಗಿ ನೀನು ನಿನ್ನ ತಂದೆಗೆ ಬೆಲೆ ಕೊಡಬೇಕು ಅಂತ ನೀನೇ ಅಲ್ವಮ್ಮ ಹೇಳ್ಕೊಟ್ಟಿದ್ದು? ಹೇಳಿದ್ದೆ. ಆದರೆ ಇಷ್ಟು ವರ್ಷ ನೀನು ನಿನ್ನ ತಂದೆಗೋಸ್ಕರ, ಅವರು ಇಷ್ಟಕ್ಕೋಸ್ಕರ ಎಲ್ಲನೂ ಮಾಡಿದೆ. ಈಗ ಅದನ್ನೇ ನನಗೋಸ್ಕರ ಮಾಡು.